ಪ್ರೈಸ್ ದ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕದೇವರು ಮತ್ತು ತ್ರಯೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಎರಡನೇ ಭಾಗದಲ್ಲಿದ್ದೇವೆ. ಮೊದಲನೆಯ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರಾತ್ಮವು ಎಂಬುದಾಗಿ ಬರೆಯಲ್ಪಟ್ಟಿರುವ ವಾಕ್ಯದಲ್ಲಿ ಒಬ್ಬನೇ ದೇವರಿದ್ದಾನೆ ಹೊರತು ತ್ರಯೇಕ ಬೋಧನೆಯ ಹೇಳುವ ಪ್ರಕಾರ ದೇವರು ಬೇರೆ ಪರಿಶುದ್ಧಾತ್ಮನು ಬೇರೆ ಅಲ್ಲ, ಅವರು ಒಬ್ಬರೇ ಯೆಹೋವ ದೇವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡವು. ಸರಿ, ಈ ಎರಡನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರುವಂತದ್ದು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ತ್ರಯೇಕ ದೇವರು ಇದ್ದಾರೆಯೇ ಎಂಬುದಾಗಿ ಗಮನಿಸೋಣ. ಯಾಕಂದರೆ ಅನೇಕ ಜನ ಈ ವಾಕ್ಯವನ್ನು ತೆಗೆದುಕೊಂಡು ತ್ರಯೇಕ ದೇವರು ಇದ್ದಾರೆ ಎಂಬುದಾಗಿ ಬೋಧಿಸುತ್ತಾರೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ತೋರಿಸಿ ಅನೇಕ ಜನರು ಇದರಲ್ಲಿ ತ್ರಯೇಕ ಇದೆ ಅಥವಾ 3 ದೇವರುಗಳಿದ್ದಾರೆ ಎಂಬುದಾಗಿ ಹೇಳುವವರಾಗಿರುತ್ತಾರೆ. ಹೇಗೆಂದರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಎಂಬುದಾಗಿ ಹೇಳಿರುವಂತದ್ದು ಯೆಹೋವ ದೇವರು ಯೇಸು ಕ್ರಿಸ್ತನ ಹತ್ತಿರ ಮತ್ತು ಪರಿಶುದ್ಧಾತ್ಮನ ಹತ್ತಿರ ಹೇಳಿದ್ದಾರೆ ಎಂಬುದಾಗಿ ಹೇಳಿ ಇದರಲ್ಲಿ ತ್ರಯೇಕವನ್ನು ತೋರಿಸುವವರಾಗಿದ್ದಾರೆ. ಆದರೆ ಇದು ಸತ್ಯವೇದಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಕೇಳೋದಾದ್ರೆ ಅವರು ಹೇಳುವಂತಹ ಉಪದೇಶವು ಸತ್ಯವೇದಕ್ಕೆ ವಿರೋಧವಾದಂತಹ ಬೋಧನೆ ಆಗಿರುತ್ತದೆ. ಈಗ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅಂದರೆ ನಮ್ಮ ಎಂಬುದಾಗಿ ಏಕೆ ಪದ ಬಳಕೆಯನ್ನು ಮಾಡಿದ್ದಾರೆ ಎಂಬುದನ್ನು ಮೊದಲು ನಾವು ತಿಳಿದುಕೊಂಡು ಆ ನಂತರ ನಾವು ಮುಂದುವರಿಯೋರಾಗಿರೋಣ. ನಮ್ಮ ಅನ್ನೋ ಪದ ಬಳಕೆಯನ್ನು ಯಾಕೆ ಇಲ್ಲಿ ಮಾಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಅದು ರಾಜರುಗಳ ಭಾಷೆ ಎಂಬುದಾಗಿ ಹೇಳಬಹುದು, ಅಂದ್ರೆ ರಾಯಲ್ ಲ್ಯಾಂಗ್ವೇಜ್ ಎಂಬುದಾಗಿ ಹೇಳಬಹುದು. ಯಾಕಂದ್ರೆ ದೇವರು ಯಾವಾಗಲೂ ಮಾತನಾಡುವಂತದ್ದು ಬಹುವಚನದಲ್ಲೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇದು ಹೇಗೆ, ಇದಕ್ಕೆ ವಾಕ್ಯದಲ್ಲೆಲ್ಲಾದರೂ ಆಧಾರವಿದೆ ಎಂಬುದಾಗಿ ಕೇಳೋದಾದ್ರೆ ದೇವರು ಮಾತ್ರ ಅಲ್ಲ, ಮನುಷ್ಯರು ಕೂಡ ಒಬ್ಬರಿರುವಾಗಲೇ ನಾವು ಎಂಬುದಾಗಿ ಪದ ಬಳಕೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. 2ನೇ ಸಾಮುವೇಲ 24ನೇ ಅಧ್ಯಾಯ 14ನೇ ವಚನ, ಆಗ ದಾವೀದನು ಗಾದನಿಗೆ, ನಾನು ಬಹು ಇಕ್ಕಟ್ಟಿನಲ್ಲಿದ್ದೇನೆ, ಈಗ ಕರ್ತನ ಕೈಯಲ್ಲಿ ಬೀಳುವೆವು, ಯಾಕಂದರೆ ಆತನ ಕರುಣೆಯು ಬಹಳವಾಗಿದೆ, ಮನುಷ್ಯರ ಕೈಯಲ್ಲಿ ಬೀಳೆನು ಅಂದನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ದಾವೀದನು ಗಾದನಿಗೆ ಹೇಳುವಂತ ಮಾತು ನಾನು ಇಕ್ಕಟ್ಟಿನಲ್ಲಿದ್ದೇನೆ, ಕರ್ತನ ಕೈಯಲ್ಲಿ ಬೀಳುವೆವು ಎಂಬುದಾಗಿ ಪದ ಬಳಕೆಯಾಗಿದೆ. ಅಂದರೆ ಪಾಪ ಮಾಡಿರುವಂತದ್ದು, ತಪ್ಪು ಮಾಡಿರುವಂತದ್ದು ದಾವೀದನು, ಆದರೆ ಅವನು ಹೇಳುವಂತದ್ದು ಬೀಳುವೆವು ಅಂದ್ರೆ ಕರ್ತನ ಕೈಯಲ್ಲಿ ಬೀಳುವೆವು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊರತು ಬೀಳುವೆನು ಎಂಬುದಾಗಿ ಬರೆಯಲಿಲ್ಲ. ಸೊ ಇದು ನಾನು ಓದಿರುವಂತದ್ದು ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ, BSI ಬೈಬಲ್ ಅಲ್ಲಿ ಬೀಳುವೆನು ಎಂಬುದಾಗಿದೆ, ಆದ್ರೆ ಈ ವರ್ಷನ್ ನಲ್ಲಿ ಬೀಳುವೆವು ಅಂದಿದೆ. ಅಂದ್ರೆ ಒಬ್ಬ ರಾಜನು ಮಾತನಾಡುವಂತ ಭಾಷೆ ರಾಯಲ್ ಲ್ಯಾಂಗ್ವೇಜ್, ಅಂದ್ರೆ ರಾಜರುಗಳ ಭಾಷೆ ಬಹುವಚನದಲ್ಲೇ ಇರುತ್ತೆ ಎಂಬುದಾಗಿ ತಿಳಿದಿರಬೇಕು. ಈ ರೀತಿ ಇರುವಾಗ ಸಾಮಾನ್ಯ ರಾಜರೇ ಬಹುವಚನದಲ್ಲಿ ಮಾತನಾಡುವಾಗ ನಮ್ಮ ಸೃಷ್ಟಿಕರ್ತನಾದಂತ ದೇವರು ಇನ್ನೆಷ್ಟು ಬಹುವಚನದಲ್ಲಿ ಮಾತನಾಡಬಹುದು? ಒಮ್ಮೆ ಆಲೋಚನೆ ಮಾಡಿ ನೋಡಿ ಅಲ್ವಾ? ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 2ನೇ ಅಧ್ಯಾಯ 36ನೇ ವಚನ, ಕನಸು ಇದೆ, ಇದರ ಅರ್ಥವು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ನೆಬೂಕದ್ನೆಚ್ಚರನಿಗೆ ಕನಸನ್ನು ಅದರ ಅರ್ಥವನ್ನು ಹೇಳುವಂತ ದಾನಿಯೇಲನು ಅರಿಕೆ ಮಾಡುವೆವು ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದರೆ ಕನಸನ್ನು ಅದರ ಅರ್ಥವನ್ನು ಹೇಳಿದಂತ ವ್ಯಕ್ತಿ ದಾನಿಯೇಲನು ಒಬ್ಬನೇ ಎಂಬುದಾಗಿ ನಾವು ತಿಳಿದಿದ್ದೇವೆ. ಆದರೆ ದಾನಿಯೇಲನು ಪದ ಬಳಕೆ ಮಾಡಿರುವಂತದ್ದು ಅರಿಕೆ ಮಾಡುವೆವು ಎಂಬುದಾಗಿ. ಹಾಗಾದರೆ 3 ದಾವೀದನು ಇದ್ದಾರಾ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ. ಅದೇ ರೀತಿಯಾಗಿ ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಮ್ಮ ಸ್ವರೂಪದಲ್ಲಿ ಎಂಬುದಾಗಿ ಮಾತನಾಡಿರುವಂತಹ ಪದ ರಾಯಲ್ ಲ್ಯಾಂಗ್ವೇಜ್, ಬಹುವಚನ, ರಾಜರುಗಳ ಭಾಷೆಯಲ್ಲಿ ದೇವರು ಮಾತನಾಡಿದ್ದಾರೆ. ಅಲ್ಲಿ ತ್ರಯೇಕ ಬೋಧನೆಯವರು ಹೇಳುವ ಪ್ರಕಾರ ಅದು 3 ದೇವರುಗಳಲ್ಲ ನನ್ನ ಸಹೋದರ ಸಹೋದರಿಯರೇ. ಸರಿ, ಈಗ ನಿಮಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು. ಸರಿ ಬ್ರದರ್, ಅಲ್ಲಿ ಒಬ್ಬರೇ ಇದ್ದಾರೆ ದೇವರು, ನಮ್ಮ ಎಂಬುದಾಗಿ ಪದ ಬಳಕೆಯನ್ನು ಮಾಡಿದ್ದಾರೆ, ಅದು ರಾಯಲ್ ಲ್ಯಾಂಗ್ವೇಜ್ ಅಥವಾ ಬಹುವಚನ ಎಂಬುದಾಗಿ ನಾವು ಒಪ್ಕೊಳ್ತೇವೆ. ಆದ್ರೆ ಯಾರ ಸಂಗಡ ಮಾತನಾಡಿದ್ದಾರೆ ಎಂಬುದು ಬೇಕಲ್ವಾ? ಅದಕ್ಕಾಗಿ ವಾಕ್ಯ ಆಧಾರವನ್ನು ಗಮನಿಸೋಣ. ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಮೇರೆಗೆ ಎಂಬುದಾಗಿ ಬಹುವಚನದಿಂದ ಅಥವಾ ರಾಯಲ್ ಲ್ಯಾಂಗ್ವೇಜ್ ಇಂದ ಯಾರ ಸಂಗಡ ಮಾತನಾಡಿದ್ದಾರೆ? ತ್ರಯೇಕ ಬೋಧನೆಯನ್ನು ಬೋಧಿಸುವ ರೀತಿಯಲ್ಲಿ ಯೆಹೋವನಾದ ದೇವರು ಯೇಸು ಕ್ರಿಸ್ತನ ಹತ್ರನು ಪರಿಶುದ್ಧಾತ್ಮನ ಹತ್ರನು 3 ದೇವರುಗಳು ನಾವಿದ್ದೇವೆ ಎಂಬುದಾಗಿ ಮಾತನಾಡ್ತಾ ಇದ್ದಾರಾ, ಅಥವಾ ಸತ್ಯವೇದವು ಹೇಳುವ ಪ್ರಕಾರ ಅವರು ದೇವದೂತರ ಹತ್ರ ಮಾತಾಡ್ತಿದ್ದಾರಾ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಅದಕ್ಕಾಗಿ ವಾಕ್ಯ 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 18ನೇ ವಚನ, ಅದಕ್ಕೆ ಮಿಕಾಯೆಯು ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳಿರಿ, ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಯಲ್ಲಿ ನಿಂತಿದ್ದನ್ನು ಕಂಡೆನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಸಿಂಹಾಸನದ ಮೇಲೆ ಕೂತುಕೊಂಡಿದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಯಲ್ಲಿ ನಿಂತಿದ್ದನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ದೇವರ ವಾಕ್ಯ ನಮಗೆ ತಿಳಿಸುವಂತದ್ದು ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಯಲ್ಲಿ ನಿಂತಿದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಸುಳ್ಳು ಬೋಧಕರು ಹೇಳುವಂತದ್ದು ಅಥವಾ ತ್ರೇಕ ಬೋಧನೆಯನ್ನು ಬೋಧಿಸುವಂತವರು
ದೇವರು ಹೇಳುವಂತದ್ದು ಯೆಹೋವನ ಎಡಬಲದಲ್ಲಿ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನು ನಿಂತಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಯಾವುದು ಸತ್ಯ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ. ಈ ಸೈನ್ಯಗಳು ಅಂದರೆ ಯಾರು ಎಂಬುದಾಗಿ ಅದಕ್ಕೂ ವಾಕ್ಯವನ್ನು ಗಮನಿಸೋಣ. ಯೆಶಾಯ 6ನೇ ಅಧ್ಯಾಯ ವಚನ 1-3. ಅರಸನಾದ ಉಜ್ಜಿಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಬಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಆಮೆನ್. ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಆತನ ಸುತ್ತಲೂ ಸೆರಾಬಿಯರು ಇದ್ದರು ಎಂಬುದಾಗಿ. ನಾವು 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡಿದಂತದ್ದು ಪರಲೋಕ ಸೈನ್ಯಗಳು ಆತನ ಎಡ ಬಲಗಡೆಯಲ್ಲಿ ನಿಂತಿದ್ದವು ಎಂಬುದಾಗಿ. ಆ ಸೈನ್ಯಗಳು ಯಾವುವು ಅಂದರೆ ಆತನ ಸುತ್ತ ಸೆರಾಬಿಯರು ಇದ್ದರು ಎಂಬುದಾಗಿ ಯೆಶಾಯ 6ನೇ ಅಧ್ಯಾಯ 1-3ನೇ ವಚನದಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ಸತ್ಯವೇದ ಹೇಳುವಂತದ್ದು ದೇವರು ಒಬ್ಬನೇ ಇರುವಂತದ್ದು, ಆ ಒಬ್ಬನ ಸುತ್ತಲೂ ಅಥವಾ ಎಡಗಡೆ ಬಲಗಡೆಯಲ್ಲಿ ಇರುವಂತದ್ದು ದೇವದೂತರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಆದ್ರೆ ಸುಳ್ಳು ಬೋಧಕರು ಹೇಳುವಂತದ್ದು ಅಲ್ಲಿ 3 ಇದ್ದಾರೆ, ಒಬ್ಬ ತಂದೆ, ಮಗ, ಪರಿಶುದ್ಧಾತ್ಮ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯಾವುದು ಸತ್ಯ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಇನ್ನು ಅನೇಕ ಉಪದೇಶಕರು ಹೇಳುವಂತದ್ದೇನೆಂದರೆ ಪರಲೋಕದಲ್ಲಿ 3 ಜನರು ಕೂತುಕೊಳ್ಳುವಂತ ಒಂದು ಸಿಂಹಾಸನ ಇದೆ, ಅದರಲ್ಲಿ 3 ಜನ ಕುಳಿತಿದ್ದಾರೆ ಎಂಬುದಾಗಿ ಉಪದೇಶವನ್ನು ಮಾಡುವವರಾಗಿದ್ದಾರೆ. ಆದರೆ ಪರಲೋಕದಲ್ಲಿ ಎಷ್ಟು ಸಿಂಹಾಸನ ಇದೆ, ಎಷ್ಟು ಜನ ಕೂತಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 2ನೇ ವಚನ. ಆಗ ಅಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ, ಅದರಲ್ಲಿ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸತ್ಯವೇದವು ಹೇಳುವಂತದ್ದು ಸತ್ಯನಾ, ತ್ರಯೇಕ ದೇವರು ಎಂಬುದಾಗಿ ಹೇಳಿಕೊಂಡು ಉಪದೇಶ ಮಾಡುವಂತದ್ದು ಸತ್ಯನಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಸರಿ, ಈಗ ಇನ್ನು ಅನೇಕರು ಹೇಳುವಂತದ್ದು ಏನಂದ್ರೆ ನಮಗೆ ತಂದೆ, ಮಗ, ಪರಿಶುದ್ಧಾತ್ಮನು 3 ಈ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದ ಪ್ರಕಾರ 3 ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಅದೇ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನವನ್ನು ನಾವು ಗಮನಿಸೋದಾದ್ರೆ ಒಬ್ಬ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಸ್ಪಷ್ಟವಾಗಿ ಗಮನಿಸಬೇಕು, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ತನ್ನ ಅಂದ್ರೆ ಬರೀ ಸಿಂಗಲ್, ಒಬ್ಬನೇ ಉಂಟು ಮಾಡಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಅವನನ್ನು ಉಂಟು ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಉಂಟು ಮಾಡಿದರು ಅಲ್ಲ, ಉಂಟು ಮಾಡಿದನು, ಒಬ್ಬನೇ ಉಂಟು ಮಾಡಿರುವಂತದ್ದು. ಇದಕ್ಕೆ ಸಾಕ್ಷಿ ವಚನವು ಬೇಕು ಅಂದ್ರೆ ಮಲಾಕಿ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದನಲ್ಲ. ಈಗಿರಲು ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರನ್ನು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ? ಆಮೆನ್. ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದನಲ್ಲ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸತ್ಯವೇದ ವಾಕ್ಯ ಹೇಳುವ ಪ್ರಕಾರ ಒಬ್ಬನೇ ದೇವರಿದ್ದು ಒಬ್ಬನೇ ಸೃಷ್ಟಿ ಮಾಡಿರುವುದು ಸರಿನಾ, ಅಥವಾ ತ್ರಯೇಕ ಬೋಧನೆ ಹೇಳುವ ಪ್ರಕಾರ, ಸುಳ್ಳು ಬೋಧಕರು ಹೇಳುವಂತ ಪ್ರಕಾರ 3 ದೇವರುಗಳಿದ್ದು 3 ದೇವರು ಸೃಷ್ಟಿ ಮಾಡಿರುವುದು ಸರಿನಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಇಲ್ಲಿಯವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ, ಅಂದರೆ ನಮ್ಮ ಎಂಬುದಾಗಿ ಪದ ಬಳಕೆ ಮಾಡಿರುವಂತದ್ದು 3 ದೇವರುಗಳಿದ್ದಾರೆ ಎಂಬುದಾಗಿ ಅಲ್ಲ. ಅವರು ಮಾತನಾಡಿರುವಂತದ್ದು ರಾಯಲ್ ಲ್ಯಾಂಗ್ವೇಜ್, ಅಂದರೆ ರಾಜರುಗಳ ಭಾಷೆಯಿಂದ ದೇವರು ಮಾತನಾಡಿದ್ದಾರೆ. ಮತ್ತು ಯಾರ ಸಂಗಡ ಮಾತನಾಡಿದ್ದಾರೆ ಅಂದರೆ ಅವರು ಮಾತನಾಡಿರುವಂತದ್ದು ದೇವದೂತರ ಸಂಗಡ ಮಾತನಾಡಿದ್ದಾರೆ ಎಂಬುದಾಗಿ ಎಲ್ಲಾ ವಾಕ್ಯಗಳು ನಾವು ತಿಳಿದುಕೊಂಡು, ಮತ್ತು ನಮಗಿರುವಂತದ್ದು ಏಕ ದೇವರು 1ನೇ ತಿಮೋಥಿ 1ನೇ ಅಧ್ಯಾಯ 17ನೇ ವಚನದ ಪ್ರಕಾರ, 1ನೇ ತಿಮೋಥಿ 6ನೇ ಅಧ್ಯಾಯ 15ನೇ ವಚನದ ಪ್ರಕಾರ ಒಬ್ಬನೇ ದೇವರು, 1ನೇ ಕೊರಿಂಥ 12ನೇ ಅಧ್ಯಾಯ 6ನೇ ವಚನದ ಪ್ರಕಾರ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಎಂಬುದಾಗಿ ನಾವು ತಿಳಿದಿರುವರಾಗಿರಬೇಕು. ಅಂದರೆ ಸೃಷ್ಟಿ ಮಾಡುವುದರಲ್ಲಿ ತಂದೆಯಾಗಿಯೂ, ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ, ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿ ಇರುವಂತ ದೇವರು ಒಬ್ಬನೇ ದೇವರು ಎಂಬುದನ್ನು ತಿಳಿದುಕೊಂಡು, ಆತನ ಹೆಸರು ಯೇಸು ಕ್ರಿಸ್ತನು ಎಂಬುದಾಗಿ ಸಹ ತಿಳಿದುಕೊಂಡು ನಾವು ಆತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಅವರ ಮಾರ್ಗದಲ್ಲಿ ನಡೆಯುವುದಾದರೆ ದೇವರು ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸುವವರಾಗಿದ್ದಾರೆ. ಇಷ್ಟೆಲ್ಲಾ ತಿಳಿದಿದ್ರು ಸಹ ನಾನು ತ್ರೇಕವನ್ನೇ ಹಿಂಬಾಲಿಸುತ್ತೇನೆ, ನನಗೆ 3 ದೇವರುಗಳೇ ಇಷ್ಟ ಎಂಬುದಾಗಿ ಹೋಗುವುದಾದರೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳ್ತದೆ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದಾಗಿ. ಆಮೇನ್. ಸರಿ, ಈ ವಾಕ್ಯದ ಪ್ರಕಾರ ಪಾಪದಲ್ಲೇ ಜೀವಿಸುತ್ತೀರೋ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸರಿ, ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು, ಅಥವಾ
ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯಗಳ ಅರ್ಥವನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.